ಪ್ರೆಗ್ನೆನ್ಸಿಯಲ್ಲಿ ಡಿಪ್ರೆಷನ್ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲಲ್ಲೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಯ್, ವೆಲ್ಕಮ್ ಟು ಮೈ ಥರ್ಡ್ ಮಿನಿ ವ್ಲಾಗ್. ಅಲ್ಲಿ ನನ್ನ ಮಗ ತುಂಬ ವಾಮಿಟ್ಸ್ ಮಾಡ್ತಿದ್ದ. ನನ್ನ ಅಮ್ಮನ ಕೇಳಿದಾಗ ಯಾಕೆ ಅಂತ ಅಮ್ಮ ಹೇಳ್ತಿದ್ರು ಅದು ಹಾಗೆ ಅಂತ. ನಾನು ಫುಲ್ ಓವರಾಗಿ ರಿಯಾಕ್ಟ್ ಆಗಿಬಿಟ್ಟು ಅದು ಹಾಗೆ ಅಂದರೆ ಏನು ಅಂತ ಕೇಳಿ ಡಾಕ್ಟರ್ನೆಲ್ಲ ಕಾಲ್ ಮಾಡಿ ಕೇಳ್ತಿದ್ದೆ. ಸೊ ಅದು ವೆರಿ ಕಾಮನ್ ಅಂತ ಹೇಳಿದ್ರು. ಸೊ ನಮಗೆ ನೆಕ್ಸ್ಟ್ ಡೇ ಕೂಡ ಫುಲ್ ಕೋಲ್ಡ್ ಇದ್ದಿದ್ದರಿಂದ ವೆದರು ಅವನಿಗೆ ಸ್ನಾನ ಏನು ಮಾಡ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಅವನು ವಾಮಿಟ್ ಮಾಡ್ಕೊಂಡು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದರಿಂದ ನಾನೇ ಅವನಿಗೆ ವೈಪ್ ಎಲ್ಲ ಮಾಡಿ ಬಿಸಿ ನೀರಿಂದ ಕ್ಲೀನಾಗಿ ಮೈಯೆಲ್ಲ ಒರೆಸಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಿದ್ದೆ. ಸೊ ಆ ಡಿಪ್ರೆಷನಲ್ಲಿ ನಾನು ಏನು ಮಾತಾಡ್ತಾ ಇದ್ದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗೆಲ್ಲ ಮಾತಾಡ್ಬಿಡ್ತಾ ಇದ್ದೆ ನನ್ನ ಅಮ್ಮನ. ಯೋಚನೆ ಮಾಡಿ ನೋಡಿದಾಗ ಅನಿಸುತ್ತು, ಅವರು ನನ್ನನ್ನು ಇದೇ ಥರ ಅಲ್ವಾ ಸಾಕಿರೋದು, ಅವ್ರಿಗೂ ಗೊತ್ತಿರುತ್ತಲ್ವ, ಯೋಚನೆ ಮಾಡಿ ಮಾತಾಡಬೇಕಲ್ವ ಅನ್ನೋದು ರಿಯಲೈಸ್ ಆಗುತ್ತೆ. ಮಕ್ಕಳು ಎಷ್ಟೇ ದುಡುಕಿ ಮಾತಾಡಿದ್ರು ತಾಯಂದರು ಕ್ಷಮಿಸೇ ಬಿಡ್ತಾರೆ. ಸೊ ಅದು ಒಂದು ತಾಯಿ ಆದಮೇಲೆ ಎಲ್ಲರಿಗೂ ಅರ್ಥ ಆಗೋದು. ಸೊ ನನಗೂ ಆಗ ಅರ್ಥ ಆಯಿತು ನಾನು ತಪ್ಪು ಮಾಡಿದೆ ಅನ್ನೋದು. ಅದಕ್ಕೆ ಪ್ರತಿಯೊಂದು ವಿಷಯನೂ ಅಮ್ಮನ ನಿಧಾನವಾಗಿ ಕೇಳಿ ತಿಳ್ಕೊತೀನಿ. ಹಾಗೆ ಕಿರಣ್ ಅವ್ರು ಬಂದಿದ್ದರು. ಅವ್ರಿಗೆ ಫಸ್ಟ್ ಕ್ರೈಯಲ್ಲಿ ಬೇಬಿ ಹಾಗಿಂದ ಈ ಡೈಪರ್ಸು ಮತ್ತು ನಾನು ನೇಲ್ ಕಟರ್ ತರಕ್ಕೆ ಹೇಳಿದ್ದೆ. ಅವ್ರು ಈ ಡೈಪರ್ಸ್ನ ರ್ಯಾಪ್ ಮಾಡೋದು ಮಗುಗೆ ಆರಾಮ್ಸೆ ಇರುತ್ತೆ. ಹಾಗೆ ಈ ನೇಲ್ ಕಟರ್ ಕೂಡ ತುಂಬ ಚೆನ್ನಾಗಿದೆ, ಏನು ಹಾರ್ಮ್ ಆಗಲ್ಲ ಬೇಬಿ ಕೈಗೆ. ಆರಾಮ್ಸೆ ನೇಲ್ಸ್ನ ಕಟ್ ಮಾಡ್ಬೋದು. ಅವರಪ್ಪ ಕೈಯಲ್ಲಿ ಆರಾಮಾಗಿ ನೇಲ್ಸ್ನೆಲ್ಲ ಕ್ಲಿಯರಾಗಿ ಕಟ್ ಮಾಡಿಸ್ಕೊಂಡ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.